ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಸುದೀಪ್ ಸರ್ ಕುಕ್ ಮಾಡೋದು ನೋಡಿನೇ. ಅದು ಅವ್ರ ಮನೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರೆ ನಮ್ಮ CCL ಟೀಮ್ ಎಲ್ಲ ಕೂತಾಗ ಅವರೇ ಪಾಪ ಕೈಯಾರೆ ಅಡುಗೆ ಮಾಡಿ ಬಡಿಸ್ತಾಯಿದ್ರು ತುಂಬ ಪ್ರೀತಿಯಿಂದ. ಸೊ ಅದನ್ನು ನೋಡಿ ನನಗೆ ಇಂಟ್ರೆಸ್ಟ್ ಅಂತೂ ಬಂದಿದೆ ಅದರಿಂದ. ಆ್ಯಂಡ್ ಒಂದು ಶೋ ಮಾಡಿದ್ದೆ ಕುಕ್ಕು ವಿತ್ ಕಿರಿಂಗ್, ಅದು ಇನ್ನೂ ಆಗಿದೆ, ಗೊತ್ತಿಲ್ಲ ಯಾರಿಗೂ ಅನಿಸುತ್ತೆ. ಅಂದರೆ ಅಷ್ಟು ಹಿಟ್ಟಾಗಿತ್ತು ಅದು. ಓಕೆ. ಆ್ಯಂಡ್ ಇನ್ನೇನು ಕೇಳಿದ್ರಿ? ಅಂದರೆ ನಾನು ಆಗ ಕೋವಿಡ್ ಟೈಮಲ್ಲಿ ಸುಮ್ಮನೆ ಫ್ರೀಯಾಗಿ ಕೂತಿದ್ದೆ. ಹೌದೌದು, ಕೋವಿಡ್ ಟೈಮಲ್ಲಿ ಸುಮ್ಮನೆ ಫ್ರೀ ಆಗಿದ್ದೆ. ಸೊ ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ಶೂಟ್ ಒಂದು ಹೋಟೆಲ್ ಓಪನ್ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಅದು ಹಿಟ್ಟಾಯಿತು. ಸೊ ಅದರಿಂದ ಬ್ರಾಂಚಸ್ ಕ್ರಿಯೇಟ್ ಆಯಿತು. ಈಗ ವೆಜ್ಜಿಗೆ ಕೈ ಹಾಕಿದ್ದೀವಿ. ಆ್ಯಂಡ್ ಹೋಪ್ ಫಾರ್ ದ ಸಕ್ಸಸ್. ಈಗ ಸುದೀಪ್ ಸರ್ಗೆ ನೀವು ಹೇಳ್ತಾ ಇದ್ರಿ, ನಾನು ಅವ್ರು ನೋಡಿ ಕಲಿತೆ ಫುಡ್ ಮಾಡೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರು ಫುಡ್ನ ಬೇರೆಯವ್ರಿಗೆ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ಅನ್ನೋದು ಅವ್ರಿಗೆ ಜಾಸ್ತಿ ಇದಿದೆ. ಅವ್ರ ಮನೆಗೆ ಯಾರೇ ಹೋದ್ರು ಅವರೇ ಫುಡ್ ಪ್ರಿಪೇರ್ ಮಾಡಿ ಕೊಡೋ ಅಂಥದ್ದು. ನೀವು ಹೇಳಿದ್ರಿ ಅವ್ರನ್ನ ನೋಡೇ ಕಲ್ತಿರೋವಂಥದ್ದು. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಕಸ್ಮಾತ್ ಇವತ್ತು ಅದರ್ವೈಸ್ ನೆಕ್ಸ್ಟ್ ಡೇನೋ ಯಾವಾಗಾದ್ರೂ ಸುದೀಪ್ ಸರ್ ನಿಮ್ಮ ಹೋಟೆಲ್ಗೆ ಬರ್ತಾರೆ ಅಂತ ಅನ್ಕೊಳ್ಳಿ, ಚಂದನ್ ಅವರು ಅವ್ರಿಗೆ ಯಾವ ಫುಡ್ ಪ್ರಿಪೇರ್ ಮಾಡಿ ಕೊಡ್ತಾರೆ ಅಂತ? ನಾನು ತುಂಬ ಡಯಟ್ ಫುಡ್ಸ್ ಮಾಡೋದು ಮನೆಯಲ್ಲಿ. ಒಳ್ಳೆ ಆಮ್ಲೆಟ್ ಮಾಡ್ತೀನಿ, ಒಳ್ಳೆ ಎಗ್ ವೈಟ್ ಆಮ್ಲೆಟು, ಒಳ್ಳೆ ಬ್ರೆಡ್ಡಲ್ಲಿ ಒಂದು ಚಿಕನ್ ಸುಕ್ಕ ಅದು ಇದು ಆ ಥರದ್ದು ಏನಾದ್ರು ಮಾಡ್ತೀನಿ. ಇಲ್ಲಾಂದರೆ ವೆಜಿಟೇಬಲ್ ಸಲಾಡ್ ಮಾಡ್ತೀನಿ, ಚಿಕನ್ ಇನ್ಕ್ಲೂಡೆಡ್, ಆ ಥರ ಏನಾದರೂ ಮಾಡ್ತೀನಿ. ಸರ್, ಇಲ್ಲಿ ಮಂಡಿಪೇಟೆ ತಟ್ಟೆ ಇಡ್ಲಿ ಒಂದೇನೇ ಸಿಗೋದು, ಬೇರೆ ಎಲ್ಲ ಸಿಗುತ್ತಾ? ಬಿಕಾಸ್ ಅಲ್ಲಿ ನೋಡಿದ್ರೆ ಬೇರೆ ಐಟಮ್ಸ್ ಜಾಸ್ತಿ ಇದೆ. ಸೊ ಎಲ್ಲವೂ ಸಿಗುತ್ತಾ ಅಂತ? ವೆಜ್ ಅಷ್ಟೇನಾ ಅಥವಾ ನಾನ್ ವೆಜ್ ಇರುತ್ತೆ? ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್, ಬಟ್ ಸಪ್ರೇಟ್ ಕಿಚನ್. ಮುಂದೆಗಡೆ ಬರೀ ವೆಜ್ ಮಾತ್ರ, ಅಂದರೆ ಅಲ್ಲಿ ಸೆಲ್ಫ್ ಸರ್ವಿಸ್ ಥರ. ಇಲ್ಲಿ ಸರ್ವಿಸು ಆ್ಯಂಡ್ ಎವ್ರಿಥಿಂಗ್ ಇರುತ್ತೆ. ಸೊ ಇಲ್ಲಿ ನಾನ್ ವೆಜ್ ವೆಜ್ ಎಲ್ಲ ಸಿಗುತ್ತೆ. ಇದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಜಾಗ.